ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನೂಸ್ ಲೈಫ್ ಸ್ಟೈಲ್. ಇದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವತ್ತಿನ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಹೊಡಿತ್ಯಾ ಬೈಲ್ ಅಮ್ಮ. ಏನು ಕೂಡ ಅಷ್ಟೇ ಕಕ್ಕ ಮಾಡ್ಕೊಂಡಲ್ಲ ಎತ್ಕ ತಿನ್ನೋಳಪ್ಪ. ಟೇಕ್ ಪುನಃ ಯಾವಾಗಲೂ ನಮ್ಮ ಅಮ್ಮನೇ ನನಗೆ ಟೀ ಮಾಡಿಡ್ತಾಯಿದ್ರು. ಬಟ್ ಇವತ್ತು ಯಾಕೋ ನಾನೇ ಬೇಗ ಇದ್ದೆ ಅನಿಸುತ್ತೆ. ಅದಕ್ಕೆ ಬಂದು ನಾನೇ ಟೀ ಮಾಡಿಕೊಡ್ತೀನಿ ಬಿಡಮ್ಮ, ಇವತ್ತು ಯಾವಾಗಲೂ ನೀನೇ ಮಾಡ್ತೀಯ ಅಂತ ಹೇಳಿ ನಮ್ಮ ಅಮ್ಮಗೆ ನಾನೇ ಟೀ ಮಾಡಿಕೊಟ್ಟು, ನಮ್ಮಮ್ಮ ಬೆರಕೆ ಸೊಪ್ಪೆಲ್ಲ ಕಿತ್ಕೊಂಬಂದಿದ್ರು. ಟೀ ಎಲ್ಲ ಕುಡ್ದಿದ್ದಾದ್ಮೇಲೆ ಟಿಫನ್ ಏನೂ ಮಾಡೋಕ್ಕೋಗಿಲ್ಲ ಇವತ್ತು. ಒಂದೇ ಸರ್ತಿ ಅಡುಗೆ ಮಾಡ್ಕೊಳ್ಳೋಣ, ಟೈಮ್ ಆಗಿದೆ ಹೆಂಗೋ ಅಂದ್ಬಿಟ್ಟು ನಮ್ಮಮ್ಮ ಸೊಪ್ಪೆಲ್ಲ ಬಿಡಿಸ್ಕೊಡ್ತಾಯಿದ್ರು. ಅಷ್ಟರಲ್ಲಿ ನನ್ನ ತಂಗಿ ಕೆಲಸದಿಂದ ಬರ್ತಾಳೆ, ಅವಳೇ ಅಡುಗೆ ಮಾಡ್ತಾಳೆ ಇವತ್ತು. ಟಿಫನ್ ಏನಾದರೂ ಮಾಡೋಂಗಿದ್ರೆ ಮಾತ್ರ ನಾನು ಮಾಡ್ತೀನಿ, ಸಾರು ಏನಾದರೂ ಮಾಡೋಂಗಿದ್ರೆ ನಮ್ಮಮ್ಮ ನನ್ನ ತಂಗಿ ಮಾಡ್ಕೊಡ್ತಾರೆ. ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರಲ್ವಾ, ಅವಳು ಬಂದು ಅವಳು ಅಡುಗೆ ಮಾಡೋಕ್ಕೆ ಹೋದ್ಲು. ಇನ್ನು ನನ್ನ ಚಿಕ್ಕ ಗೊಂಬೆ ಮರಿನ ಕರ್ಕೊಂಬಂದು ಮಲಗ್ಸೋಣ ಅಂತ ಕರ್ಕೊಂಬಂದಿದ್ದೀನಿ. ಅವಳು ಬೆಳಗ್ಗೆ ಬೇಗ ಇದ್ದಿದ್ಲು, ಅದಕ್ಕೋಸ್ಕರ ಇವಾಗ ಮಲಗಿಸ್ಬಿಟ್ರೆ ಮತ್ತೆ ನೆಮ್ಮದಿಯಾಗಿ ಮಲ್ಕೋತಾಳೆ ಅಂತ ಅವಳು ಫೀಡ್ ಮಾಡಿಸಿ ಮಲಗಿಸ್ಬಿಡೋಣ ಅಂತ ಬಂದೆ. ಫೀಡ್ ಮಾಡಿಸ್ಬಿಟ್ಟು ವಿಟಮಿನ್ D3 ಸಿರಪ್ ಹಾಕ್ರೆ ಮತ್ತೆ ವಾಮಿಟ್ ಏನಾದ್ರು ಮಾಡ್ಕೊಂಡ್ರೆ ಹಾಲೆಲ್ಲ ವಾಂತಿ ಮಾಡ್ಕೊಂಡ್ಬಿಡ್ತಾಳೆ ಅಂತ ಫಸ್ಟು ಸಿರಪ್ ಹಾಕ್ಬಿಡ್ತೀನಿ, ಆಮೇಲೆ ಅವಳಿಗೆ ಫೀಡ್ ಮಾಡಿಸ್ಬಿಟ್ಟು ಮಲಗಿಸ್ತೀನಿ. ಅವಳ ಎಕ್ಸ್ಪ್ರೆಷನ್ಸ್ ನೋಡ್ರಿ ಹೆಂಗಿದಾವಂತ. ಯಪ್ಪ, ನನ್ನ ಮಗಳು ಬೇಗ ದೊಡ್ಡವಳಾಗ್ಬಿಟ್ಲು ಅನಿಸ್ತಿತ್ತು ನನಗಂತೂ. ಯಾಕೋ ನಂಗೆ ಇಷ್ಟು ದಿನ ಅನಿಸಿಲ್ಲ, ಒಂದು 3 ದಿವಸದಿಂದ ನಂಗೆ ತುಂಬ ದೊಡ್ಡವಳಾಗ್ಬಿಟ್ಲು, ಬೇಗ ಬೆಳೆದ್ಬಿಟ್ಲು ಇವಳು ಅಂತ ಅನಿಸ್ತಾ ಇದೆ. ಖುಷಿ ಆಗುತ್ತೆ ಅವಳು ಬೆಳವಣಿಗೆ ನೋಡಿದ್ರೆ. ಅವಳು ಫೀಡ್ ಮಾಡಿಸ್ಬಿಟ್ಟು ಕರ್ಕೊಂಬಂದು ಇಲ್ಲಿ ಜೋಕಾಲಿಯಲ್ಲಿ ಹಾಕಿದ್ದೀನಿ. ಇಲ್ಲಿ ಜೋಲಲ್ಲೆಲ್ಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಅಂದರೆ ಹಾಲಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸೆ, ಬಟ್ ಜೋಕಾಲಿಯಲ್ಲಿ ಹಾಕಿದ್ರೆ ಅವಳು ಚೆನ್ನಾಗಿ ನಿದ್ದೆ ಮಾಡೋದು. ಇಲ್ಲಿ ನೋಡ್ಬೋದು ಸೊಪ್ಪೆಲ್ಲ ತೊಳೆದು ರೆಡಿ ಮಾಡಿಟ್ಟಿದ್ರು. ಈ ಕಡೆ ರೈಸ್ ಇಟ್ಟಿದ್ದಾರೆ, ಆ ಕಡೆ ಸಾಂಬಾರ್ಗೆ ಮಸಾಲೆಗೇನೋ ಫ್ರೈ ಮಾಡ್ಕೊಳ್ತಾಯಿದ್ರು. ಮತ್ತು ಕಾಳನ್ನೇ ಹಾಕಿಟ್ಟಿದ್ರು. ರಾತ್ರಿ ನೆನೆಸಿದ್ದು, ಬಟ್ ಮರ್ತೇ ಹೋಗ್ಬಿಟ್ಟಿದ್ದೆ ನಾನಂತೂ ಇದನ್ನ ಇಟ್ಕೊಳ್ಳೋದು. ಅದಕ್ಕೋಸ್ಕರ ಇವಾಗ ಹೆಂಗೂ ನೆನಪಾಯಿತು ಅಂತ ಕಾಳನ್ನ ಒಂದು 2-3 ಸತಿ ಚೆನ್ನಾಗಿ ತೊಳ್ಕೊಂಡು, ಅಡುಗೆ ಮಾಡೋದೇನು ಕೆಲಸ ಇರಲಿಲ್ವಲ್ಲ, ಈಗ ಕುತ್ಕೊಂಡು ಕಾಳಾದರೂ ಇಟ್ಕೊಡೋಣ, ನಮ್ಮಮ್ಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಕಾಳು ಇಟ್ಕೊಳ ಅಂತ ಕುತ್ಕೊತೀನಿ ಇವಾಗ. ಅಮ್ಮ ಕಾಳು ಇಟ್ಕೊಂಡು ಆಮೇಲೆ ಇಟ್ಕೊಂಡು ಅಂತ ಬಿಡಮ್ಮ, ಇಲ್ಲ ಅಂತಂದರೆ ನಾನೇ ಇಟ್ಕೊಡ್ತೀನಿ, ನಿನ್ನ ಮಗುದ ಬಟ್ಟೆ ತೊಗೊಂಬಂದು ಕೊಡು, ನಾನೆಲ್ಲ ಒಗ್ದಾಕ್ತೀನಿ ಅಂತ. ನಾನು ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಮೊನ್ನೆ ಹೋಗಿ ಕೊಟ್ಟಿದ್ದೆ, ಬಟ್ ಮಗು ಬಟ್ಟೆದೇನು ಕೊಟ್ಟಿರಲಿಲ್ಲ. ಅದಕ್ಕೆ ಇವತ್ತು ಮಗುಗೆ ಹಾಸಿ ಕೊಟ್ಟಿರೋ ಬಟ್ಟೆ ಎಲ್ಲ ವಾಶ್ಗೆ ಹಾಕೋಣ ಅಂದ್ಬಿಟ್ಟು ನಮ್ಮಮ್ಮಗೆ ತೊಗೊಂಡೋಗಿ ಕೊಡ್ಬೇಕು ಇವಾಗ. ಇದನ್ನೆಲ್ಲ ತೊಗೊಂಡೋಗಿ ನಮ್ಮಮ್ಮ ಕೊಟ್ಟರೆ ಕೈಯಲ್ಲೇ ಒಗ್ದಾಕ್ತಾರೆ. ಇದನ್ನು ಮಗು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋಲ್ಲ. ನಾನೊಂದು ಸ್ವಲ್ಪ ಕಾಳು ಇತ್ತಿದ್ದೆ, ಅಷ್ಟರಲ್ಲಿ ನಮ್ಮ ಚಿಕ್ಕ ಚಿಲ್ಟೆ ಬರೀ ಎದ್ದೇ ಬಿಡ್ತು. ಒಂದು ಕೆಲಸ ಪೂರ್ತಿ ಆಗೋಕ್ಕೆ ಬಿಡಲ್ಲ ಇದಂತೂ. ಹಿಂಗೋಗಿ ಹಂಗೆ ಬರುತ್ತೆ. ಅರ್ಧ ಕಾಳು ಇಕ್ಕಿದ್ದೀನಿ, ಇನ್ನು ಅರ್ಧ ಹಂಗೆ ಇಟ್ಟಿದ್ದೀನಿ. ನೋಡ್ಬೋದು ನೀವು. ನನ್ನ ಮಗಳು ಅವ್ರ ತಾತನ ಫೋನ್ ಇಸ್ಕೊಂಡು ನೋಡ್ತಾ ಇದ್ದಾಳೆ ಕೂತ್ಕೊಂಡು.
ನಮ್ಮಮ್ಮ ಅಂತೂ ಯಪ್ಪ ಎಷ್ಟು ಬಟ್ಟೆ ಒಗಿತಾರೆ, ಮಿಷಿನ್ ಇರೋದೇ ವೇಸ್ಟ್ ಅನ್ಸ್ಬಿಡುತ್ತೆ. ಅಯ್ಯೋ ಡೈಲಿ ಬಟ್ಟೆ ಒಗಿತಾರೆ. ದೊಡ್ಡವ್ರ ಬಟ್ಟೆಗಳು ಒಂದು ಮಿಷಿನ್ ಆದ್ರೆ ಚಿಕ್ಕವ್ರವೇ ನನ್ನ ಮಕ್ಳವೇ ಎಷ್ಟು ಬಟ್ಟೆಗಳು ಇರ್ತಾವಂದ್ರೆ ಅಷ್ಟು ಬಟ್ಟೆಗಳು. ನಿನ್ನೆಲ್ಲ ಹಾಕಿರೋ ಇನ್ನೂ ಒಣಗ್ತಾ ಇದ್ದಾವೆ ದೊಡ್ಡವ್ರವೆಲ್ಲ. ಆಲ್ರೆಡಿ ಇವತ್ತು 2 ದಿನ ಆಗೋಷ್ಟು ಬಟ್ಟೆ ನಮ್ಮಮ್ಮ ಆಲ್ರೆಡಿ ಒಗಿತಾ ಇದ್ದಾರೆ ಕೂತ್ಕೊಂಡು. ಆ ಬಟ್ಟೆ ಎಲ್ಲ ನನ್ನ ತಂಗಿ ತೊಳಗಡೆ ಹಾಕಿಟ್ಟಿದ್ಲು. ನೋಡ್ಬೋದು ಇಲ್ಲಿ ಎಷ್ಟು ಬಟ್ಟೆಗಳಪ್ಪ ದೇವ್ರೆ, ಆರದೇ ಇಲ್ಲ. ಮಳೆ ಬೇರೆ ಬರ್ತಾ ಇರುತ್ತೆ, ಈ ಕ್ಲೈಮೇಟ್ ಬೇರೆ ಬಿಸಿಲು ಬೇರೆ ಬರಲ್ವಲ್ಲ, ಹಾಗಾಗಿ ಬಟ್ಟೆ ಆರೋದೇ ಇಲ್ಲ. ಬಟ್ಟೆ ಜಾಸ್ತಿ ಆಗಿಬಿಡ್ತವೆ. ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ನೈಟ್ದೆ ಸಾಂಬಾರಿತ್ತು, ಆಲೂಗಡ್ಡೆ ಗೊಜ್ಜು. ನಂಗೆ ಬಸ್ಸಾರು ನಮ್ಮಮ್ಮ ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದರಲ್ಲೂ ತರಕಾರಿ ಬಸ್ಸಾರು ಇಷ್ಟ. ಸೊಪ್ಪಲ್ಲಿ ಬಸ್ಸಾರು ಮಾಡಿದ್ರೆ ನಂಗೆ ಅಷ್ಟು ಹೋಗಲ್ಲ. ಅದಕ್ಕೆ ನೈಟ್ದು ಆಲೂಗಡ್ಡೆ ಗೊಜ್ಜು ಹಾಕ್ಕೊಂಡು ಊಟ ಮುಗಿಸ್ಕೊಳ್ಳೋಣ ಅಂತ ನಾನು ಆಲೂಗಡ್ಡೆ ಗೊಜ್ಜು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನಮ್ಮಮ್ಮದು ಇನ್ನೂ ಆಗೇ ಇಲ್ಲ, ಬಟ್ಟೆ ಒಗ್ದಿದ್ದು ಇನ್ನೂ ಹೋಗಿತಾನೆ ಇದ್ರು. ನಂಗೆ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೋಸ್ಕರ ಊಟ ಇಟ್ಕೊಂಡು ತಿನ್ಬಿಡೋಣ ಅಂತ ನಾನು ಆಲೂಗಡ್ಡೆ ಗೊಜ್ಜಲ್ಲಿ ಇಟ್ಕೊಂಡು ಒಂದು ಅನ್ನ ಇಟ್ಕೊಂಡು ಮಗುಗೆ ತಿನ್ನಿಸೋಣ ಅಂತ ಇವಾಗ ಬಂದೆ. ಅಷ್ಟೊಂದು ನಮ್ಮ ಅಮ್ಮನೂ ಬಂದು ಊಟ ಮಾಡ್ತಾಯಿದ್ರು. ನನ್ನ ಮಗಳು ಎಲ್ಲಿಂದ ಎಲ್ಲಿಗೂ ಝೂಮ್ ಆಗ್ತಾಳೆ, ನನಗೆಲ್ಲೂ ಓಡಾಡೋಕ್ಕೆ ಬಿಡಲ್ಲ. ಸುತ್ತು ನನ್ನನ್ನು ನೋಡ್ತಾನೆ ಇರ್ತಾಳೆ, ಮಮ್ಮಿ ಎಲ್ಲಿ ಹೋಗ್ತಾಯಿತ್ತೆ, ಮಮ್ಮಿ ಎಲ್ಲಿ ಬರ್ತಾಯಿತ್ತೆ ಅಂತ. ಮತ್ತು ಅಗೈನ್ ಅದೇ ಮಾಮ್ ರೂಟೀನ್. ಮಗುಗೆ ಫೀಡ್ ಮಾಡಿಸು, ಮಗುನ ಮಲಗಿಸು, ಮಗುನ ಎಬ್ಬಿಸು, ಮಗುನ ಫೀಡ್ ಮಾಡಿಸು, ಮಲಗಿಸು, ಇಷ್ಟೇ ಕೆಲಸ ಆಗೋಗ್ಬಿಟ್ಟಿದೆ. ಬಿಟ್ವೀನ್ ನಾನು ಯಾವಾಗಾದರೂ ವ್ಲಾಗ್ ಮಾಡಬೇಕು ಅಂದರೆ ಅಡುಗೆ ಮನೆಗೆ ಹೋಗೋದಷ್ಟೇ. ಇವತ್ತು ನಾನೇ ಏನಾದರೂ ಮಾಡ್ತೀನಿ ಬಿಡು ಅಂತ ನಮ್ಮ ಅಮ್ಮಂಗೆ ಹೇಳ್ತೀನಿ. ಅದು ಕೆಲವ್ರಿಗೆ ನಾನೇ ಕೆಲಸ ಮಾಡ್ತೀನಿ ಅಂತ ಅನಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮಮ್ಮ ಏನು ನನ್ನ ಕೈಯಲ್ಲಿ ಕೆಲಸ ಮಾಡಿಸಲ್ಲ, ನಾನೇ ಯಾವಾಗಲಾದರೂ ಅಡುಗೆ ಮಾಡೋಕ್ಕೆ ಹೋಗ್ತೀನಿ ಅಷ್ಟೇ, ಬೇಜಾರಾಗುತ್ತೆ ಅಂತ. ಯಾರ್ದು ಮಗಳೇ? ನಿಂದ ಶಾ ಪುನು ನಿಂದಮ್ಮ? ನಿಂದು ನಿಂದು ಏನು ಹೇಳ್ತಿರೋದು? ಯಾರ್ದದು? ಯಾರ್ದು ಯಾರ್ದು ಯಾರ್ದಮ್ಮ ಅದು? ಯಪ್ಪ ನಡಿ ವಿಜಯ ಇಟ್ಕೊಳ್ಳೋಣ. ನನ್ನ ಮಗಳ ಮಾತೇ ಚೆಂದ. ನನಗಂತೂ ಅವಳ ಮಾತು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು, ಅವಳ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಇರ್ಬೇಕು ಅನಿಸುತ್ತೆ. ಹಾಗೆ ಇಟ್ಸ್ ಮೈ ರೊಟೀನ್. ನಂಗೆ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ಟ್ಯೂಸ್ಡೇ ಆಗಿರೋದ್ರಿಂದ ಹೋಗಿ ಫ್ರೆಶಾಗಿ ಸ್ನಾನ ಮಾಡ್ಕೊಬಂದು ನಾನು ಹೇಳ್ಬಿಟ್ಟಿರ್ತೀನಿ ನಾನೇ ಪೂಜೆ ಮಾಡಬೇಕು, ಯಾರೂ ಪೂಜೆ ಮಾಡಬೇಡ್ರಿ ಅಂತ. ಅದಕ್ಕೆ ನಮ್ಮ ಅಮ್ಮ ಮಾಡಲ್ಲ, ನಾನೇ ಮಾಡ್ತೀನಿ ಅಂತ ಫಸ್ಟೇ ಹೇಳ್ಬಿಡ್ತೀನಿ. ಅದಕ್ಕೆ ಎಷ್ಟೊತ್ತಾದರೂ ಆಗಲಿ ನಾನೇ ಪೂಜೆ ಮಾಡಬೇಕು ಅಂತ ಇವಾಗ ಸ್ನಾನ ಮಾಡ್ಕೊಬಂದು ಎಲ್ಲ ತಿಂದು ತೇಗಿ ಫ್ರೆಶಾಗಿ ಸ್ನಾನ ಮಾಡ್ಕೊಬಂದು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ನಾನು ಎದ್ದು ಬರೋ ಅಷ್ಟರಲ್ಲೇ ಕೆಲಸ ಎಲ್ಲ ಮುಗಿಸಿರ್ತಾರೆ ನಮ್ಮಮ್ಮ. ಬಟ್ ನನ್ನ ಮಕ್ಳ ಹತ್ರ ಆಗೋಲ್ಲ, ಊರಿಗೆ ಹೋದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ತಲೆ ಹೋಗಿ ಮುಗಿಸ್ಕೊಳ್ಳೋಣ ಅಂತ ಬಂದು ಕುತ್ಕೊಂಡ್ರೆ ಬಿಸಿಲೇನೋ ಫುಲ್ಲು ಮೋಡ. ಒಂದು ನಿಮಿಷ ತೋರಿಸ್ತೀನಿ. ಎಷ್ಟೊಂದು ಮೋಡ ಇದಕ್ಕಾದರೆ ಗಾಳಿನೂ ತುಂಬ ಜಾಸ್ತಿ. ಗಾಳಿ ಹಿಂಗೆ ಬಿಸ್ತಾ ಇದ್ರೆ ಮೋಡ ಎಲ್ಲ ಮುಂದಕ್ಕೆ ಹೊರಟೋಗುತ್ತೆ. ಅಮ್ಮೋ ನನ್ನ ಮಗಳೆಲ್ಲ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾಳೆ. ನಾನು ಅದಕ್ಕೆ ಎಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸಿದಾಯ್ತು. ಇವಾಗ ಚಿಕನ್ ತೊಗೊಬಂದಿಟ್ಟಿದ್ದಾರೆ, ನೋಡಬೇಕು ಚಿಕನ್ ಮಾಡೋದ ಅಂತ. ಬೆಳಗ್ಗೆ ಕಾಳಿ ತುಗ್ತಾ ಇದ್ನಲ್ವ, ಇದಕ್ಕಿದ ಬೇಳೆ ಅದನ್ನು ಹಾಕಿ ಇವಾಗ
ಚಿಕನ್ ಸಾಂಬಾರು ಮಾಡಬೇಕು. ಅವರಪ್ಪ ಬರ್ತಾರೆ. ಅವರಪ್ಪ ಬಂದರು. ಇವತ್ತು ತೋರಿಸ್ತೀನಿ ಅವರಪ್ಪನ. ಮೊನ್ನೆ ನೈಟ್ ಬಂದಿದ್ರು, ಲೇಟ್ ಆಗಿಬಿಟ್ಟಿತ್ತಂತ ನಾನೇ ವೀಡಿಯೋನ ಮಾಡೋಕ್ಕೆ ಹೋಗಿಲ್ಲ. ಇವತ್ತು ನೋಡಬೇಕು, ಆದರೆ ವೀಡಿಯೋ ಮಾಡಬೇಕು. ಇವಾಗ ಚಿಕನ್ ತಂದು ನನ್ನ ತಂಗಿ ತೊಗೊಬಂದು ಇಕ್ಕೋಳೆ. ಅವಳೆ ಮಾಡೋದ ನಾನು ಮಾಡೋದ ಅಂತ ರೆಸಿಪಿ ಏನು ಶೂಟ್ ಮಾಡೋಣ. ಸುಮ್ಮನೆ ರೆಸಿಪಿ ಹಾಕ್ತೀನಿ ಅಷ್ಟೆ. ಹೊಡಿತ್ಯಾ? ನನ್ನ ಮಗಳದು ರೌಡಿಸಮ್ ಜಾಸ್ತಿ ಆಗ್ಬಿಟ್ಟೈತಿ. ಹೊಡಿಯೋದು, ಗಿಲ್ಲೋದು, ಕಚ್ಚೋದು, ಕಿರ್ಚೋದು, ನಾನು ಅವಳೇ ತಲೆ ಹೊಡ್ಕೊಂತಾರೆ. ನೋಡ್ರಿ ಹೀಗೆ ಗಿಲ್ಲೋದು. ನನ್ನ ಮುಖ ಎಲ್ಲ ಪರ್ಚಾಕ್ಬಿಟ್ಟವಳು. ಇದೆಲ್ಲ ಗಾಯ ಅವಳು ಮಾಡಿರೋದು. ಹೋಗ್ಬಾನೆ ಇಲ್ಲೆಲ್ಲ ಕೇರಿದು ಹಾಕ್ಬಿಟ್ಟವಳು. ಮತ್ತು ಹೊರಗಡೆಯಿಂದ ಬಂದು ನನ್ನ ಚಿಕ್ಕ ಮಗಳಿಗಿನ್ನೂ ಸ್ನಾನ ಆಗಿರಲಿಲ್ಲ. ಅವಳಿಗೆ ಹೆಂಗೂ ತಲೆಗೆ ಮಾಡಿಸಿದ್ನಲ್ಲ ಸ್ನಾನ ಅಂದ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟಿದ್ದೀನಿ ಫಸ್ಟು. ಇವಾಗ ಇವಳನ್ನ ಮಲಗಿಸಿರೋ ಗ್ಯಾಪಲ್ಲಿ ಹೋಗಿ ನನ್ನ ದೊಡ್ಡ ಮಗಳಿಗೂ ಸ್ನಾನ ಚಿಕ್ಕ ಮಗಳಿಗೂ ಸ್ನಾನ ಮಾಡಿಸ್ಕೊಡ್ಬೇಕು. ಇವಳಂತೂ ಸಿಕ್ಕಾಪಟ್ಟೆ ಚೂಟಿ ಆಗ್ತಾಳೆ ಅನಿಸುತ್ತೆ. ನಾನು ಆಗಲೇ ಹೇಳಿದ್ನಲ್ಲ ಚಿಕನ್ ತಂದಿಟ್ಟಿದ್ದಾರೆ ಅಂತ. ಇದೇನಂತಾರೆ, ಮೊಟ್ಟೆ ಕೋಳಿ ಅಂತಾರೆ ಇದನ್ನು. ಇದಂತೂ ಒಂದು 15 ವಿಷಿಲ್ ಕೂಗ್ಸಿದ್ದೀನಿ ನಾನು. 15 ವಿಷಿಲ್ ಕೂಗ್ಸಿದಾದ್ಮೇಲೆ ಇಲ್ಲಿ ಮಸಾಲೆಗೆಲ್ಲ ಫ್ರೈ ಮಾಡಿಟ್ಟಿದ್ದೆ ಆಗಲೇ. ಇವಾಗ ಇದನ್ನು ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ನುಣ್ಣಕ್ಕೆ ತೊಗೊಂಬಂದು ಕುಕ್ಕರ್ಗೆ ಹಾಕಿ ನೀರಿನ ಕನ್ಸಿಸ್ಟೆನ್ಸಿ ಎಲ್ಲ ಅಡ್ಜಸ್ಟ್ ಮಾಡಿ, ನನ್ನ ಮಗಳಿಗೆ ಹೊಟ್ಟೆ ಹಸಿತೈತೆ ಅನ್ಸುತ್ತೆ, ನಿದ್ದೆ ಮಾಡಿದ್ದಿದ್ಲಲ್ವಾ, ಅದಕ್ಕೆ ಮೊದಲೇ ಉಪ್ಪು ಖಾರ ಎಲ್ಲ ಹಾಕಿ ಬೇಯಿಸಿಟ್ಟಿದ್ದೆ ಚಿಕನ್. ಅದಕ್ಕೆ ಅದರಲ್ಲಿ ಒಂದು ಕಾಲು ಎತ್ತು ಕೊಟ್ಟು ಎಣ್ಣೆ ತಿಂತಾ ಇರು ಅಂತ ಈ ಕಡೆ ಮಸಾಲೆ ಹಾಕಿ ನೀರನ್ನೆಲ್ಲ ಅಡ್ಜಸ್ಟ್ ಮಾಡಿ ಕುದಿಯೋಕೆ ಇಟ್ಟಿದ್ದೀನಿ. ಮತ್ತು ಆವಾಗಲೇ ನಾನು ಮೊಟ್ಟೆ ಹಾಕಿರಲಿಲ್ಲ, ಯಾಕಂದರೆ ಜಾಸ್ತಿ ವಿಷಲ್ ಹೊಡ್ಸೋದ್ರಿಂದ ಬೆಂದೋಗ್ಬಿಡುತ್ತೆ ಅಂತ. ಈಗ ಮಸಾಲೆ ಹಾಕಿ ಮೊಟ್ಟೆ ಮತ್ತು ಮೊಟ್ಟೆ ಚೀಲ ಏನು ಬರುತ್ತೆ ಅದನ್ನು ಹಾಕಿ ಒಂದು 3 ವಿಷಿಲ್ ತೊಗೊತೀನಿ ಅಷ್ಟೆ. ಇವಾಗ 3 ವಿಷಿಲ್ ಆದಮೇಲೆ ಮತ್ತೆ ಕುಕ್ಕರ್ ಓಪನ್ ಮಾಡಿದ್ದೀನಿ. ಬೆಳಗ್ಗೆ ಕಾಳು ತಿಕ್ತಾ ಇದ್ನಲ್ವ, ಅದನ್ನು ತೆಗೆದು ಇವಾಗ ಈ ಸಾಂಬಾರಿಗೆ ಒಂದು ಇಡಿ ಆಗೋಷ್ಟು ಹಾಕಿದ್ದೀನಿ. ತುಂಬ ಹಾಕಿದ್ರೂ ಇಟ್ಕಿದ್ಬಿಡಲೆ ಸಾಂಬಾರಾಗಿ ಹೋಗುತ್ತೆ. ಅದಕ್ಕೆ ಒಂದು ಇಡಿ ಅಷ್ಟು ಮಾತ್ರ ಹಾಕಿ ಕುಕ್ಕರ್ ಮುಚ್ತೀನಿ. ಬಟ್ ವಿಷಿಲ್ ಕೂಗ್ಸಲ್ಲ. ಒಂದು ವಿಷಿಲ್ ಇನ್ನೇನು ಬರುತ್ತೆ ಅನ್ನೋ ಅಷ್ಟರಲ್ಲಿ ಕುಕ್ಕರ್ ಆಫ್ ಮಾಡಿಬಿಡ್ತೀನಿ. ಮತ್ತು ನೈಟು ಅವರಪ್ಪ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ನಲ್ವ, ಅವರಪ್ಪ ಬರೋದು ಲೇಟ್ ಆಗಿತ್ತು, ಅದಕ್ಕೆ ನಾನು ಮೊದಲೇ ತಿಂದ್ಬಿಟ್ಟೆ. ಅವರಪ್ಪ ನೋಡಿ ಇಲ್ಲಿ ಏನು ಸರ್ಕಸ್ ಮಾಡ್ತಾಯಿದ್ದಾರೆ ಅಂತ ಅವಳಿಗೆ ಯಾಕೋ ಮೈ ಬಿಸಿ ಆಗ್ತಾಯಿದೆ ಅಂದ್ಬಿಟ್ಟು ಅವರಪ್ಪ ಸಿರಪ್ ಹಾಕೋಕ್ಕೆ, ನಾನು ಕುಡಿತೀನಿ ನೀನು ಕುಡಿ ಚೆನ್ನಾಗಿದೆ ಅಂತೇಳಿ ನಂಬಿಸಿ ಪಾಪ ಅವಳು ಸಿರಪ್ ಕುಡಿಸೇ ಬಿಟ್ಟರು. ಅವ್ರು ಬರೋ ಅಷ್ಟರಲ್ಲಿ 10 ಗಂಟೆ ಆಗೋಗಿತ್ತು. ನಮ್ಮದೆಲ್ಲ ಊಟ ಮುಗಿದು ಅವರೊಬ್ಬರದ್ದು ಮಾತ್ರ ಇತ್ತು, ಅವ್ರದ್ದು ನಮ್ಮ ಅಮ್ಮದು ಅಷ್ಟೇ ಊಟ ಇದ್ದಿದ್ದು, ಇನ್ನೆಲ್ಲ ನಮ್ಮದೆಲ್ಲ ಊಟ ಆಗೋಗಿತ್ತು. ಮತ್ತು ಈ ಜೋಕಾಲಿ ಎಷ್ಟು ದಿನದಿಂದ ಅಂದರೆ ನನ್ನ ತಂಗಿ ತೊಗೊಂಬಂದು ಇದು ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಯಿತು ಅನಿಸುತ್ತೆ. ಆದರೆ ಅದನ್ನು ಕಟ್ಸೋಕ್ಕೆ ಟೈಮೇ ಇರಲಿಲ್ಲ. ಮತ್ತು ನಮ್ಮ ಯಜಮಾನ್ರು ಬಂದಾಗ ನನಗೆ ಅದು ನೆನಪೇ ಆಗ್ತಾಯಿರಲಿಲ್ಲ ಕಟ್ಟಿಸ್ಬೇಕು ಅಂತ. ಅದಕ್ಕೆ ಈ ಸತಿ ಅವ್ರು ಬರ್ತಾರೆ ಅಂತ ಗೊತ್ತಾದ್ಮೇಲೆ ಫಸ್ಟೇ ನಮ್ಮ ಅಮ್ಮಂಗೆ ಹೇಳಿ ಹಗ್ಗ ಎಲ್ಲ ರೆಡಿ ಮಾಡಿಟ್ಟು, ಅವ್ರು ಬಂದಿದ ತಕ್ಷಣ ಅವ್ರು ಊಟ ತಿನ್ನೋಕ್ಕೆ ಮುಂಚೆನೇ ಹೇಳ್ಬಿಟ್ಟೆ ನಾನು, ನನಗೆ ಫಸ್ಟು ಜೋಕಾಲಿ ಕಟ್ಕೊಟ್ಬಿಡು, ಆಮೇಲೆ ನೀನು ಊಟ ಮಾಡು ಅಂತ. ಅದಕ್ಕೆ ಇವಾಗ ಜೋಕಾಲಿ ಕಟ್ಕೊಡ್ತಾಯಿದ್ದಾರೆ. ನನ್ನ ದೊಡ್ಡ ಮಗಳನ್ನ ಕುಣಿಸ್ಬೇಕು, ನನಗೆ ಅದೇ ಜಾಸ್ತಿ ಖುಷಿ. ಅವಳು ಖುಷಿ ನೋಡೋದೇ ನನಗೊಂಥರ ಖುಷಿ. ಬಟ್ ಆದರೆ ಅವಳು ಎಲ್ಲದಕ್ಕೂ ಭಯ ಬೀಳ್ತಾಳೆ, ಯಾಕಂತ ಗೊತ್ತಿಲ್ಲ. ನನ್ನ ಚಿಕ್ಕ ಮಗಳು ಚೆನ್ನಾಗಿ ಆರಾಮಾಗಿ ಕುತ್ಕೊಂಡಿದ್ಲಪ್ಪ. ಇವಳನ್ನ ಅವರಪ್ಪ ಫಸ್ಟು ಪುನರ್ವಿನ ಕುಣಿಸ್ತಾಯಿದ್ರು. ಅವಳು 1-2 ನಿಮಿಷ ಸರಿಯಾಗಿ ಕುತ್ಕೊಂಡ್ಳು, ಆಮೇಲೆ ಯಾಕೋ ತುಂಬ ಭಯ ಪಟ್ಬಿಟ್ಲು. ಒಳಗಡೆ ಉಯ್ಯಾನ ಇನ್ಮೇಲೆ ಆಚೆ ಹೋಗ್ಬಾರ್ದು. ಮಗು ಯಾವಾಗೂ ಜೋಕಾಲಿಯಾಗಿ ಮಲಗಿಸು ಅಂತ ಕೇಳೋಳು. ಬಂಗಾರು ಸೂಪರ್. ಏಯ್ ತಡಿತೈತಲ್ಲ ಅಮ್ಮ ಹೇಳ್ಕೊನು ಅಮ್ಮ ಚೂಪರಮ್ಮ. ಎಲ್ಲ ಕಟ್ಟಿದ ಮೇಲೆ ಅವರಪ್ಪ ಅವ್ರನ್ನ ಆಡಿಸಿ, ಮತ್ತು ಟೈಮ್ ಆಯಿತು ಬಾ 10 ಗಂಟೆ ಆಗೋಯ್ತು ಅಂದ್ಬಿಟ್ಟು
ಬಂದು ಇವಾಗ ಮುದ್ದೆ ಇಟ್ಟಿದ್ರು, ಮುದ್ದೆ ಮಾಡಿಟ್ಟಿದ್ರು ನಮ್ಮಮ್ಮ. ಅದಕ್ಕೆ ಇವಾಗ ಅವ್ರಿಗೆ ಊಟ ಇಟ್ಕೊಡ್ತಾಯಿದ್ದೀನಿ. ಎಲ್ಲರದು ಊಟ ಆಗಿತ್ತು, ಅದಕ್ಕೆ ಕುಕ್ಕರಲ್ಲಿ ಸಾಂಬಾರೆಲ್ಲ ಖಾಲಿಯಾಗಿ ಬರೀ ಮೂಳೆಗಳು ಪೀಸ್ಗಳು ಮಾತ್ರ ಇದ್ದಾವೆ. ಅವ್ರಿಗೊಂದು ಸ್ವಲ್ಪ ಚಿಕನ್ ಹಾಕ್ಕೊಟ್ಬಿಟ್ಟು ಅವ್ರಿಗೆ ಊಟ ಇಟ್ಕೊಟ್ರೆ, ನನ್ನ ಮಗಳು ಸಿರಪ್ ಕುಡ್ದಿದ್ಲಲ್ಲ, ಮತ್ತೆ ಹೊಟ್ಟೆ ಎಷ್ಟು ಏನಾದರೂ ಆಗುತ್ತೆ ಅಂದ್ಬಿಟ್ಟು ಜೊತೇಲಿ ಕುಣಿಸ್ಕೊಂಡಿದ್ರು. ಮತ್ತು ಹೀಗೆ ಸ್ವಲ್ಪ ಮನಸ್ತಾಪಗಳಿದ್ವಲ್ಲ, ಅದಕ್ಕೋಸ್ಕರ ಮನಸ್ತಾಪನೆಲ್ಲ ದೂರ ಮಾಡ್ಕೊಳ್ಳೋಕ್ಕೆ ಅಂತ ನಮ್ಮ ಯಜಮಾನ್ರು ಸ್ವೀಟ್ ತೊಗೊಂಬಂದಿದ್ರು. ಸ್ವೀಟ್ ತಿಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.